ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲಿನ ರಾಜೇಂದ್ರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪೇಂಟ್ದಲ್ಲಿ ಫ್ರೀ ಹ್ಯಾಂಡ್ ಒಂದು ಚಿತ್ರಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಜೊತೆಗೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ಈಗ ನಾನು ಪ್ರಾಕ್ಟಿಕಲಾಗಿ ಫ್ರೀ ಹ್ಯಾಂಡಾಗಿ ಯಾವ ರೀತಿ ಯಾವುದೇ ಒಂದು ಚಿತ್ರವನ್ನು ಬಿಡಿಸ್ಬೇಕು ಹೆಂಗೆ ಅನ್ನೋದನ್ನು ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ನಾನು ಪೇಂಟನ್ನು ಓಪನ್ ಮಾಡ್ಕೋತೀನಿ. ಪೇಂಟ್ ಓಪನ್ ಮಾಡಿದ ನಂತರ ಬೈ ಡಿಫಾಲ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಇದ್ದಿರ್ತವೆ. ಸೊ ಬೇಕಾದರೆ ನಾವು ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋಬೋದು. ಈಗ ನಾನು ಪೆನ್ಸಿಲ್ ಮತ್ತು ಇರೇಸರ್ ಇವೆಲ್ಲ ಕಲರ್ ಬಾಕ್ಸ್ ಎಲ್ಲ ಯೂಸ್ ಮಾಡ್ತೀನಿ. ಸೊ ಪೆನ್ಸಿಲನ್ನು ಯೂಸ್ ಮಾಡಿಕೊಂಡು ನಾನು ಫ್ರೀ ಹ್ಯಾಂಡಾಗಿ ನಿಮಗೆ ಡಯಾಗ್ರಾಮನ್ನು ಯಾವ ರೀತಿ ತೆಗೆದು ಅನ್ನೋದು ಹೇಳ್ತೇನೆ. ಸೊ ನೀವು ಕೂಡ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನು ನೀವು ತೆಗಿಬೋದು. ಓಕೆ, ನಾನು ಒಂದು ಬರ್ಡನ್ನು ತೆಗೆದು ತೋರಿಸ್ತಾ ಇದ್ದೀನಿ ಫ್ರೀ ಹ್ಯಾಂಡಾಗಿ. ಓಕೆ, ಈ ಪ್ರಕಾರ ನಾವು ಒಂದು ಡಯಾಗ್ರಾಮನ್ನು ತೆಗಿಬೋದು. ಸೊ ಈಗ ಅದರ ಕಣ್ಣು ಮಾಡಬೇಕಾಗಿದೆ. ನಾನು ಏನು ಮಾಡ್ತೀನಿ, ಓವಲ್ ಶೇಪ್ ತೊಗೋತೀನಿ. ಸೊ ಓವಲ್ ಶೇಪನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದ್ರದ್ದು ಒಂದು ಔಟ್ಲೈನ್ ಸೈಜ್ ಏನಾಗಿದೆ ಸ್ವಲ್ಪ ಜಾಸ್ತಿ ಆಗಿದೆ, ಅದನ್ನು ಏನು ಮಾಡ್ಕೋಬೇಕು, ಕಂಟ್ರೋಲ್ ಮೈನಸ್ ಮಾಡಿರಿ, ಕಮ್ಮಿ ಆಗ್ತದೆ. ಓಕೆ, ಮತ್ತು ಹೊರಗಡೆ ಮೌಸ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮತ್ತು ಪೆನ್ಸಿಲ್ ತೊಗೋರಿ. ಪೆನ್ಸಿಲ್ ತೊಗೊಂಡು ಅದ್ರದ್ದು ಏನಿದೆ ಬರ್ಡ್ದು ಒಂದು ಚುಂಚು ಇರ್ತದಲ್ಲ, ಅದು ಚುಂಚನ್ನು ರೆಡಿ ಮಾಡ್ಕೋಬೇಕು. ಓಕೆ ಓಕೆ ಚುಂಚು ರೆಡಿ ಆಗಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಸೊ ಇದ್ರ ಮೇಲುಗಡೆ ಸ್ವಲ್ಪ ಡಿಸೈನಿಂಗ್ ಮಾಡ್ತೀನಿ. ಓಕೆ, ಈ ಪ್ರಕಾರ ನಾನು ಅದಕ್ಕೆ ಡಿಸೈನ್ ಮಾಡ್ತೀನಿ. ಓಕೆ, ಇದ್ರ ನಂತರ ಏನು ಮಾಡ್ಕೋಬೇಕಂದ್ರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ಸೆಲೆಕ್ಟ್ ಮೊದಲನೇದಾಗಿ ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್ ಮಾಡ್ಕೋಬೇಕು. ಅದ್ರ ನಂತರ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇದನ್ನು ಕಾಪಿ ಮಾಡಿರಿ ಮತ್ತು ಪೇಸ್ಟ್ ಮಾಡಿರಿ. ಸೊ ಪೇಸ್ಟ್ ಮಾಡಿದ್ದನ್ನು ಈ ಕಡೆ ಇಡಬೇಕು. ಈ ಕಡೆ ಇಟ್ಟ ನಂತರ ನಾನು ಈಗ ಏನು ಮಾಡ್ತೀನಿ ಅಂದರೆ ಕರ್ವ್ ಲೈನ್ ತೊಗೋತೀನಿ. ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೊರಿ. ಆಮೇಲೆ ಈ ಥರ ಬೆಂಡ್ ಮಾಡ್ಕೋಬೇಕು. ಓಕೆ, ಬೆಂಡ್ ಮಾಡಿದ ನಂತರ ಮೌಸ್ ಕ್ಲಿಕ್ ಮಾಡಿ. ಸೊ ಇದನ್ನು ಏನು ಮಾಡ್ಕೋಬೇಕು, ಇಲ್ಲಿ ಸೆಲೆಕ್ಟ್ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕಾಪಿ ಮಾಡಿರಿ. ಕಾಪಿ ಮಾಡಿದ ನಂತರ ಪೇಸ್ಟ್ ಮಾಡ್ಕೊರಿ. ಪೇಸ್ಟ್ ಮಾಡಿದ ನಂತರ ಸೊ ಇದನ್ನು ತಂದು ಇದ್ರ ಹತ್ತಿರ ಇಡ್ರಿ. ಆಮೇಲೆ 180 ಡಿಗ್ರಿ ರೊಟೇಟ್ ಮಾಡ್ಕೊಳ್ರಿ. ಸೊ ಮತ್ತೊಂದು ಸಲ ಮೌಸ್ ಕ್ಲಿಕ್ ಮಾಡಿ, ಇಲ್ಲಿ ಫ್ಲಿಪ್ ವರ್ಟಿಕಲ್ ಅಂತಿದೆ ಅದ್ರ ಮೇಲೆ ಮೌಸ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇದನ್ನು ಟಚ್ ಕೊಟ್ಬಿಡ್ರಿ. ಓಕೆ, ಸೊ ಇವಾಗ ಇದನ್ನು ಏನು ಮಾಡ್ಕೊತೀನಿ, ನಾನು ಈಗ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಇದ್ರ ಹತ್ತಿರ ಹೋಗಿ ಇಲ್ಲಿ ಇಡ್ತೀನಿ. ಓಕೆ, ನೋಡಿರಿ. ಸೊ ಈ ಪ್ರಕಾರ ನಾನು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ. ಓಕೆ, ಸೊ ಇದನ್ನು ಏನಿದೆಯಲ್ಲ ಇವಾಗ ನೀವು ಸೆಲೆಕ್ಟ್ ಮಾಡ್ಕೊರಿ ಮತ್ತು ಇದನ್ನು ಕೂಡ ರೊಟೇಟ್ ಮಾಡ್ಕೋಬೇಕು 180 ಡಿಗ್ರಿ. 180 ಡಿಗ್ರಿ ಮತ್ತು ಫ್ಲಿಪ್ ವರ್ಟಿಕಲ್. ಸೊ ಇದನ್ನು ಕೂಡ ಏನು ಮಾಡಬೇಕು, ಇಲ್ಲೇ ಇಡಬೇಕು. ಓಕೆ, ಈ ಪ್ರಕಾರ ನೀವು ಅಡ್ಜಸ್ಟ್ಮೆಂಟ್ ಮಾಡಿರಿ. ಓಕೆ, ಇವಾಗ ಏನು ಮಾಡೋಣ, ಮತ್ತೆ ಪೆನ್ಸಿಲ್ ತಗೊಂಡು ಇದಕ್ಕೆ ಇಲ್ಲಿ ಟಚ್ ಕೊಡಬೇಕು. ಓಕೆ, ಇದನ್ನು ಇಲ್ಲಿ ಟಚ್ ಕೊಡ್ರಿ. ಓಕೆ, ಇನ್ನೇನು ಮಾಡಬೇಕಂದ್ರೆ ಮತ್ತೆ ನಾನು ಏನು ಮಾಡ್ತೀನಿ, ಕರ್ವ್ ಲೈನ್ ತೊಗೋತೀನಿ. ಕರ್ವ್ ಲೈನ್ ತೊಗೊಂಡು ಈ ಕ್ರಾಸ್ ಮೇಲೆ ಶಿಫ್ಟ್ ಹಿಡಿದು ನೀವು ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಆಮೇಲೆ ಮತ್ತೆ ಪುನಃ ಇದನ್ನು ಮಧ್ಯದಲ್ಲಿ ಹಿಡಿದು ಈ ಪ್ರಕಾರ ಕರ್ವ್ ಮಾಡ್ಕೋಬೇಕು. ಮತ್ತು ಮೌಸನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಇದನ್ನು ಏನು ಮಾಡ್ಕೋಬೇಕು, ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ, ಇಲ್ಲಿ ಹೋಗಿ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಸೆಲೆಕ್ಟ್ ಆಗ್ತದೆ. ಸೊ ಇಲ್ಲಿ ಕಾಪಿ ಮಾಡ್ಕೊರಿ ಮತ್ತು ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿದ ನಂತರ ಪುನಃ ತಂದಿಲ್ಲಿ ಇದ್ರ ಹತ್ತಿರ ಇಡಬೇಕು ಮತ್ತು ಇಲ್ಲಿ ರೊಟೇಟ್ 180 ಡಿಗ್ರಿ. ಬರೀ ಏನು ಮಾಡಿರಿ, ಇದಕ್ಕೆ ನೀವು 180 ಡಿಗ್ರಿ ಇಲ್ಲಿ ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿದ ನಂತರ ಇಲ್ಲಿ ಏನು ಮಾಡಿರಿ, ಪುನಃ
180 ಡಿಗ್ರಿ ಅಷ್ಟು ಕೊಟ್ಬಿಡ್ರಿ, 180 ಡಿಗ್ರಿ. ಓಕೆ, ಇಲ್ಲಿ ಏನು ಮಾಡಿರಿ, ಇದಕ್ಕೆ ಟಚ್ ಮಾಡಿರಿ. ಓಕೆ, ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಕಾಪಿ ಮಾಡಿರಿ, ಮತ್ತೊಂದು ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿದ್ದನ್ನು ಈ ಕಡೆ ಇಡ್ರಿ. ಈ ಕಡೆ ಇಟ್ಟು ಇದನ್ನು ಏನು ಮಾಡ್ಕೊರಿ, 90 ಡಿಗ್ರಿ ಮಾಡಿರಿ. ಓಕೆ, 90 ಡಿಗ್ರಿ ಮಾಡಿದ್ದನ್ನು ಇಲ್ಲಿ ತಂದು ಇಡಬೇಕು. ಓಕೆ, ಮತ್ತು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಇದನ್ನು ತಂದು ಇಲ್ಲಿಡ್ರಿ. ಓಕೆ ಓಕೆ ಓಕೆ, ಈ ಪ್ರಕಾರ ಇಡಬೇಕು. ಮತ್ತು ನಾವು ಏನು ಮಾಡಬೇಕು, ಕರ್ವ್ ಲೈನ ಸೀದಾ ಲೈನ್ ಮಾಡ್ಕೋಬೇಕು ಈ ಪ್ರಕಾರ. ಮತ್ತು ಈ ಪ್ರಕಾರ ನಮಗೆ ಬೆಂಡ್ ಮಾಡಬೇಕು. ಓಕೆ, ಮತ್ತು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಪ್ರಕಾರ ಸೆಲೆಕ್ಟ್ ಮಾಡಿರಿ, ಕಾಪಿ ಮಾಡಿರಿ, ಪೇಸ್ಟ್ ಮಾಡಿರಿ. ಸೊ ಇಲ್ಲಿ ತಂದಿಟ್ಟ ನಂತರ ಮತ್ತೆ ಏನು ಮಾಡಬೇಕು, ರೊಟೇಟ್ 180 ಮತ್ತು ಫ್ಲಿಪ್ ವರ್ಟಿಕಲ್. ಓಕೆ ಓಕೆ, ಈಗ ಮತ್ತೆ ಏನು ಮಾಡಬೇಕು, ನಾವು ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಟು ಇನ್ನು ತಂದ ಈ ಪ್ರಕಾರ ಇಲ್ಲಿಡಬೇಕು. ಓಕೆ, ಇಲ್ಲ ನಾನು ಏನು ಮಾಡ್ತೀನಿ, ಇರೇಸರ್ ತೊಗೋತೀನಿ. ಇಲ್ಲಿ ಇರೇಸರ್ ಸ್ಮಾಲ್ ಸಣ್ಣ ಸೈಜ್ ಇದೆ, ಅದಕ್ಕೆ ನಾನು ಕಂಟ್ರೋಲ್+ ಮಾಡ್ತೀನಿ. ಸೊ ಜಾಸ್ತಿ ಆಗ್ತದೆ. ಸೊ ಏನು ಮಾಡ್ತೀನಿ, ಇಷ್ಟು ಕಟ್ ಮಾಡ್ತೀನಿ. ಓಕೆ, ಇಷ್ಟು ಕಟ್ ಮಾಡ್ತೀನಿ. ಇವಾಗ ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೋತೀನಿ, ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್. ಓಕೆ, ಇಲ್ಲಿ ತಂದು ಪುನಃ ಇಲ್ಲಿ ಇಟ್ಟುಬಿಡ್ತೀನಿ. ಓಕೆ ಓಕೆ, ಇವಾಗ ನಾವು ಏನು ಮಾಡೋಣ, ಕಲರ್ ಫಿಲ್ ಮಾಡ್ಕೋಣ. ಓಕೆ, ಮತ್ತು ನಾವು ಏನು ಮಾಡ್ಕೋಬೋದು, ಇಲ್ಲಿ ಓವಲ್ ಶೇಪನ್ನು ತಗೊಂಡು ಇದರೊಳಗಡೆ ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇಲ್ಲೂ ಕೂಡ ನಾವು ಏನು ಮಾಡ್ಕೋಬೋದು, ಕಲರ್ನ ಫಿಲ್ ಮಾಡ್ಕೋಣ. ಈಗ ಯಾವ ಪ್ರಕಾರ ಕಲರ್ ಫಿಲ್ ಮಾಡ್ಕೊಂಡು ನೋಡೋಣ. ಸೊ ಇಲ್ಲಿ ಹೋಗಿ ಕಲರ್ ಫಿಲ್ ವಿತ್ ಕಲರ್. ಸೊ ಇದಕ್ಕೆ ಕಲರ್ ಯಾವುದಾದ್ರೂ ಒಂದು ಕಲರನ್ನು ನೀವು ಇದಕ್ಕೆ ಫಿಲ್ ಮಾಡಿರಿ. ಓಕೆ ಓಕೆ, ಈಗ ಮತ್ತೆ ನಾನು ಏನು ಮಾಡ್ತೀನಿ, ಇವುಗಳಿಗೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಇಲ್ಲಿ ಕಲರ್ ಫಿಲ್ ಆಗ್ತಾಯಿದೆ, ಇಲ್ಲಿ ಫಿಲ್ ಆಗ್ತಾಯಿದೆ, ಇಲ್ಲಿ ಫಿಲ್ ಆಗ್ತಾಯಿಲ್ಲ. ಇಲ್ಲಿ ಯಾಕೆ ಫಿಲ್ ಆಗ್ತಾಯಿಲ್ಲ ಅಂದರೆ ಇಲ್ಲಿ ನಾವು ಇದನ್ನು ಝೂಮ್ ಸೈಜ್ ಮಾಡಿ ನೋಡಿರಿ, ಇಲ್ಲಿ ಏನಾಗಿದೆ, ಟಚ್ ಆಗಿಲ್ಲ. ಸೊ ಅದಕ್ಕೆ ಇಲ್ಲಿ ಬ್ಲ್ಯಾಕ್ ತೊಗೊಂಡು ಮತ್ತೆ ನಾವು ಏನು ಮಾಡಬೇಕು, ಇಲ್ಲಿ ಟಚ್ ಕೊಡಬೇಕು ನೋಡಿರಿ. ಸೊ ಇಲ್ಲಿ ನೀವು ಟಚ್ ಕೊಡಬೇಕು. ಓಕೆ, ಈಗ ನಾನು ರೆಡ್ ತೊಗೊಂಡು ಏನು ಮಾಡ್ತೀನಿ, ಇಲ್ಲಿ ಫಿಲ್ ಮಾಡ್ತೀನಿ. ಓಕೆ, ಸೊ ಇದಕ್ಕೂ ಫಿಲ್ ಮಾಡ್ಕೊರಿ, ಇದಕ್ಕೂ ಫಿಲ್ ಮಾಡಿರಿ, ಇದಕ್ಕೂ ಫಿಲ್ ಮಾಡಿರಿ. ಸೊ ಇದು ಅದೇ ಥರ ಆಗಿದೆ. ಸೊ ಇಲ್ಲಿ ಏನು ಮಾಡಬೇಕು, ಬ್ಲ್ಯಾಕ್ ತೊಗೋಬೇಕು. ಸೊ ಪೆನ್ಸಿಲ್ ತೊಗೊಂಡು ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ನೋಡಿರಿ, ಈ ಗ್ಯಾಪನ್ನು ನಾವೇನು ಮಾಡಬೇಕು, ಇಲ್ಲಿ ಕೂಡಿಸ್ಬೇಕು. ಸೊ ಇವಾಗ ಮತ್ತೆ ನಾನು ಫಿಲ್ ವಿತ್ ಕಲರ್ ತೊಗೋತೀನಿ, ಮತ್ತು ಇಲ್ಲಿ ರೆಡ್ ತೊಗೊಂಡು ಇದಕ್ಕೆ ಅಪ್ಲೈ ಮಾಡ್ತೀನಿ. ಓಕೆ, ಸೊ ಇವಾಗ ಏನು ಮಾಡೋದು, ನಾವೀಗ ಇದನ್ನು ಮೈನಸ್ ಮಾಡೋಣ. ಇಲ್ಲಿ -100. ಓಕೆ, ಸೊ ಇವಾಗ ಸೆಲೆಕ್ಟ್ ಆಗಿದೆ. ಸೊ ಇವಾಗ ಮತ್ತೆ ಏನು ಮಾಡ್ತೀನಿ ನಾನು ಅಂದರೆ, ಸೊ ಇದಕ್ಕೆ ಕಲರ್ ಹಾಕ್ತೀನಿ. ಸೊ ಇವು ಒಳಗಡೆ ಇದೆಯಲ್ಲ, ಇದಕ್ಕೆ ಕಲರ್ ಹಾಕ್ತೀನಿ. ಸೊ ಇದಕ್ಕೊಂದು ಕಲರ್ ತೊಗೋತೀನಿ. ಓಕೆ, ಇದಕ್ಕೊಂದು ಕಲರ್ ಹಾಕ್ತೀನಿ. ಸೊ ಇದಕ್ಕೊಂದು ಕಲರ್ ಹಾಕ್ತೀನಿ. ಓಕೆ, ಸೊ ಇದಕ್ಕೊಂದು ಕಲರ್ ಹಾಕಿದ್ದೀನಿ. ಸೊ ಇವಾಗ ಮತ್ತೆ ಏನು ಮಾಡೋಣ, ಇವುಗಳಿಗೂ ಕೂಡ ಕಲರನ್ನು ಫಿಲ್ ಮಾಡೋಣ. ಓಕೆ ಓಕೆ, ಸೊ ಇನ್ನು ಕಲರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನಾವು ಏನು ಮಾಡ್ಬೋದು ಅಂದರೆ, ಇಲ್ಲಿ ಸ್ವಲ್ಪ ಏನು ಮಾಡ್ಬೋದು, ಲೈಟ್ ಕಲರ್ ಮಾಡ್ಕೋಬೋದು. ಲೈಟ್ ಕಲರ್ ಮಾಡಿಕೊಂಡು ಇವಿಗೂ ಕೂಡ ಕಲರ್ ಫಿಲ್ ಮಾಡ್ಕೋತೀನಿ. ಓಕೆ, ಇನ್ನು ಕಲರ್ ಫಿಲ್ ಮಾಡಿದ ನಂತರ ನಾವು ಏನು ಮಾಡಬೇಕಂದ್ರೆ ಈಗ, ಸೊ ಇಲ್ಲಿ ಡಿಸೈನಿಂಗ್ ಮಾಡಬೇಕಾಗಿದೆ. ಸೊ ಇವಾಗ ಏನು ಮಾಡ್ತೀನಿ, ನಾನು ಬ್ಲ್ಯಾಕ್ ತೊಗೋತೀನಿ. ಸೊ ಇಲ್ಲೂ ಕೂಡ ಡಿಸೈನಿಂಗ ಮಾಡ್ಕೋಬೋದು. ಈ ಪ್ರಕಾರ ನೀವು ಕ್ರಾಸ್ ಆಗಿ ಲೈನನ್ನು ಹಾಕ್ರಿ. ಸೊ ಇದಕ್ಕೂ ಕೂಡ ಇಲ್ಲಿ ಕ್ರಾಸ್ ಆಗಿ ಲೈನನ್ನು ಹಾಕ್ರಿ. ಪೂರ್ಣ ಟಚ್ ಕೊಡಬೇಕು, ಲೈನ್ ಟು ಲೈನ್ ಅದ ಟಚ್ ಆಗಿರಬೇಕು, ಇಲ್ಲಾಂದರೆ ಕಲರ್ ಸ್ಪ್ರೆಡ್ ಆಗ್ತದೆ. ಓಕೆ ಓಕೆ, ಇಲ್ಲಿ ನೋಡಿರಿ, ಇದನ್ನು ಕಲರ್ ಕೊಟ್ಟಿದ್ದೀನಿ. ಸರಿಯಾಗಿ ಆಗೋದಿಲ್ಲ ಅಂದರೆ Ctrl+Z ಹೊಡಿರಿ, ಮತ್ತು ಪುನಃ ನೀವೇನು ಮಾಡ್ಬೋದು, ಈ ಪ್ರಕಾರ ಡ್ರಾ ಮಾಡ್ಬೋದು. ಓಕೆ, ಇದಕ್ಕೊಂದು ಕಲರ್ ನಾನು ಫಿಲ್ ಮಾಡ್ತೀನಿ. ಸೊ ಇದಕ್ಕೊಂದು ಕಲರ್ ಯಾವುದಾದ್ರೂ ಕಲರ್ ತೊಗೋತೀನಿ. ಸೊ ಇಲ್ಲಿ ಕಲರನ್ನು ಫಿಲ್ ಮಾಡ್ತೀನಿ. ಓಕೆ, ನೋಡಿರಿ ಈಗೇನಾಗ್ತಾ ಇದೆ, ಅದು ಇಲ್ಲಿ ಕರೆಕ್ಟಾಗಿದೆ. ಇಲ್ಲಿ ಏನಾಗಿದೆ ನೋಡೋಣ, ಝೂಮ್ ಮಾಡಿ. ಓಕೆ, ಇಲ್ಲಿ ಟಚ್ ಆಗಿಲ್ಲ ನೋಡಿರಿ. ಸೊ ಅದಕ್ಕೆ ಮತ್ತೆ ಬ್ಲ್ಯಾಕ್ ತೊಗೋಬೇಕು. ಸೊ ಪೆನ್ಸಿಲ್ ತೊಗೊಳ್ರಿ, ಇಲ್ಲಿ ಟಚ್ ಕೊಡ್ರಿ.
ಓಕೆ. ಇವಾಗ ನಾನು ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಫಿಲ್ ಮಾಡ್ತೀನಿ ಕಲರ್. ಓಕೆ, ಇಲ್ಲ ರೆಡ್ ಬೇಕಾದ್ರೆ ರೆಡ್ ಕೊಡ್ಬೋದು ನೀವು. ಓಕೆ, ರೆಡ್ ಕೊಟ್ಟಿದ್ದೀನಿ. ಓಕೆ, ಮತ್ತಿಲ್ಲಿ ಏನು ಮಾಡ್ಬೇಕು, ನಾವಿಲ್ಲಿ ಪೇಜನ್ನು 100 ಮಾಡ್ಕೋತೀನಿ. ಓಕೆ, ಸೊ ಇವಾಗ ಏನಾಗಿದೆ, ಕಲರ್ ಫಿಲ್ ಆಗಿದೆ. ಮತ್ತೆ ನಾನು ಏನು ಮಾಡ್ಬೋದು ಇಲ್ಲಿ, ಸೊ ಮತ್ತೆ ನಾನು ಕರ್ವ್ ತೊಗೋತೀನಿ. ಕರ್ವ್ ತೊಗೊಂಡು ಏನು ಮಾಡ್ತೀನಿ ಅಂದರೆ ಡಿಸೈನಿಂಗ್. ಸೊ ಈ ಪ್ರಕಾರ ಕ್ರಾಸ್ ಡ್ರ್ಯಾಗ್ ಮಾಡ್ತೀನಿ. ಡ್ರ್ಯಾಗ್ ಮಾಡ್ಕೊಂಡು ಈ ಪ್ರಕಾರ ಬ್ಯಾಂಡ್ ಮಾಡ್ತೀನಿ. ಓಕೆ, ಮತ್ತೆ ಕಾಪಿ ಪೇಸ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೋತೀನಿ, ಇದನ್ನು ಸೆಲೆಕ್ಟ್, ಆಮೇಲೆ ಕಾಪಿ ಪೇಸ್ಟ್ ಮಾಡಿದ ಪುನಃ ತಂದು ಇಡ್ತೀನಿ ಇಲ್ಲಿ. ಸೊ ಇವಾಗ ಏನು ಮಾಡ್ತೀನಿ, ಇಲ್ಲಿ ರೊಟೇಟ್ ಮಾಡ್ತೀನಿ. ರೊಟೇಟ 180 ಡಿಗ್ರಿ. ಬರೀ ರೊಟೇಟ್ ಅಷ್ಟೇ ಮಾಡಿಬಿಡ್ರಿ. ಸೊ ಇಲ್ಲಿ ಪೇಸ್ಟ್, ಆಮೇಲೆ ಇಲ್ಲಿ 180 ಡಿಗ್ರಿ. 180 ಡಿಗ್ರಿ ಆದ ನಂತರ ಇದನ್ನು ಪುನಃ ಇಲ್ಲಿ ಏನು ಮಾಡ್ಕೋಬೇಕು, ಟಚ್ ಮಾಡಿರಿ. ಓಕೆ, ಆಮೇಲೆ ಮತ್ತೆ ಸೆಲೆಕ್ಟ್ ಮಾಡ್ಕೊರಿ. ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಟ್ ಮಾಡಿರಿ, ಆಮೇಲೆ ಮತ್ತೆ ಕಾಪಿ ಮಾಡಿರಿ, ಮತ್ತು ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿದಂತ ಪುನಃ ತಂದಿಡ್ರಿ ಇಲ್ಲಿ. ಆಮೇಲೆ ಮತ್ತೆ ರೊಟೇಟ್ ಮಾಡಿರಿ, ಮತ್ತು 90 ಕೊಡ್ರಿ, 90 ಡಿಗ್ರಿ. ಓಕೆ, 90 ಡಿಗ್ರಿ ಕೊಟ್ಟ ನಂತರ ಇಲ್ಲಿ ಇದನ್ನು ಒಳಗಡೆ ತಂದಿಡ್ರಿ. ಓಕೆ, ಸೊ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊರಿ, ಇದನ್ನು ಇಲ್ಲಿ ಒಳಗಡೆ ತಂದಿಡ್ರಿ. ಮತ್ತು ಪುನಃ ನಾನು ಏನು ಮಾಡ್ತೀನಿ, ಇಲ್ಲಿ ಕರ್ವ್ ಲೈನ್ ಮತ್ತು ಏನು ಮಾಡ್ತೀನಿ, ಇಲ್ಲಿ ಡಿಸೈನ್ ತೆರಿ ಮಾಡ್ಕೋತೀನಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಕಾಪಿ ಮಾಡ್ತೀನಿ, ಪೇಸ್ಟ್ ಮಾಡಿ ಪುನಃ ಇಲ್ಲಿ ತಂದಿಡಬೇಕು. ಇಟ್ಟ ನಂತರ ನಾನು ಏನು ಮಾಡಬೇಕು, 180 ಡಿಗ್ರಿ. ಆಮೇಲೆ ಮತ್ತೆ ಫ್ಲಿಪ್ ವರ್ಟಿಕಲ್. ಓಕೆ, ಆಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಟಚ್ ಆಗಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಡ್ರಿ, ಪುನಃ ಇಲ್ಲಿ ತಂದಿಡ್ರಿ. ಓಕೆ, ಸೊ ಇವುಗಳಿಗೆ ಒಂದು ಕಲರನ್ನು ಫಿಲ್ ಮಾಡೋಣ. ಸೊ ಇವುಗಳಿಗೆ ಒಂದು ಕಲರನ್ನು ನಾನೀಗ ಫಿಲ್ ಮಾಡ್ತೀನಿ. ಓಕೆ, ಮತ್ತು ನಾವೇನು ಮಾಡ್ಬೋದು, ಇಲ್ಲಿ ಇದರಲ್ಲಿ ಹೋಗಿ ಓಕೆ, ಇಲ್ಲಿ ಏನು ಮಾಡ್ತೀನಿ, ಯೆಲ್ಲೋ ಫಿಲ್ ಮಾಡ್ತೀನಿ. ಓಕೆ, ಮತ್ತು ನಾನು ಏನು ಮಾಡ್ತೀನಿ, ಇಲ್ಲಿ 6 ಪಾಯಿಂಟ್ ಸ್ಟಾರ್ ಇದನ್ನು ಡ್ರ್ಯಾಗ್ ಮಾಡ್ಕೋತೀನಿ. ಯೆಲ್ಲೋ ಇದೆ ಇದು, ಇದಕ್ಕೆ ನಾನು ಏನು ಮಾಡ್ತೀನಿ, ಈಗ ರೆಡ್ ಫಿಲ್ ಮಾಡ್ತೀನಿ. ಓಕೆ, ಮತ್ತೆ ಏನು ಮಾಡ್ತೀನಿ, ಈಗ ಮತ್ತೆ ಕಲರ್ ಚೇಂಜ್ ಮಾಡ್ತೀನಿ, ಮತ್ತೆ ಡ್ರ್ಯಾಗ್ ಮಾಡ್ತೀನಿ. ಸರಿಯಾಗಿ ಮಾಡಿದಿಲ್ಲ ಅಂದರೆ ಕಂಟ್ರೋಲ್ Z. ಓಕೆ, ಮತ್ತಿಲ್ಲಿ ಡ್ರ್ಯಾಗ್ ಮಾಡಿದ ನಂತರ ಮತ್ತೆ ಕಲರ್ ಫಿಲ್ ಮಾಡ್ಕೋಬೇಕು. ಓಕೆ, ಈ ಪ್ರಕಾರ ನಾವು ಇಲ್ಲೂ ಕೂಡ ಮತ್ತೆ ಡ್ರ್ಯಾಗ್ ಮಾಡಿ ಕಲರನ್ನು ಫಿಲ್ ಮಾಡ್ಕೋಬೋದು. ಸೊ ಇಲ್ಲೂ ಕೂಡ ನಾವು ಏನು ಮಾಡ್ಬೋದು, ಇಲ್ಲಿ ಕಲರನ್ನು ಫಿಲ್ ಮಾಡ್ಕೋಬೋದು. ಓಕೆ, ಈ ನಮಗೆ ಯಾವ್ದು ಬೇಕಲ್ಲ ಆ ಕಲರನ್ನು ಇಲ್ಲಿ ಹಾಕ್ಬೋದು. ಸೊ ಇದಾದ ನಂತರ ನಾವೇನು ಮಾಡಬೇಕು, ಒಂದು ರೆಕ್ಟ್ಯಾಂಗಲ್ ಶೇಪ್ ತಗೋಬೇಕು. ಓಕೆ, ಇಲ್ಲಿ ಡ್ರ್ಯಾಗ್ ಮಾಡ್ಕೊರಿ. ಅದರ ನಂತರ ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ಕೋಬೇಕಾದ್ರೆ ಕಂಟ್ರೋಲ್ ಪ್ಲಸ್ ಮಾಡಿರಿ. ಅದರ ನಂತರ ಏನು ಮಾಡಬೇಕು, ನಾವು ಇಲ್ಲಿ ಕಲರ್ ಫಿಲ್ ಮಾಡೋಣ ಇದಕ್ಕೆ. ಓಕೆ, ಈ ಪ್ರಕಾರ ನಾವು ಫ್ರೀ ಹ್ಯಾಂಡಾಗಿ ಒಂದು ಡಯಾಗ್ರಾಮನ್ನು ತೆಗಿಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇಂದಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರಗಳು.